आदाब। दक्षिण भारत की खुसूसी पेशकश में आपका खैर मकदम है। हम बात कर रहे हैं यौम अक़लियती हुकूक़ की। कर्नाटक माइनॉरिटी कमीशन की जानब से माइनॉरिटी राइट्स डे यौम अक़लियती हुकूक़ मनाया गया। MDC भवन के ऑडिटोरियम में मुनक़्क़दा इस तक़रीब का इफ्तिताह रियासती वज़ीर बराए अक़लियती उमूर, हाउसिंग व वक्फ़ ज़मीर अहमद ने किया। इस प्रोग्राम में अक़लियती तबक़ात मुस्लिम, सिख, ईसाई, बुद्ध मज़हब, जैन और पारसी मज़ाहिब के रहनुमाओं ने शिरकत की। कर्नाटक माइनॉरिटी कमीशन हर साल ये प्रोग्राम मुनक़्क़िद करता है। कमीशन के मौजूदा चेयरमैन यू निसार अहमद और कमीशन के सेक्रेटरी माज़ुद्दीन के ज़ेर निगरानी मुनक़्क़िदा इस प्रोग्राम में अक़लियतों की तरक्की, तहफ़्फ़ुज़ और मसाइल को हल करने के ताल्लुक़ से तफसीली मबाहस किए गए। इस मौके पर रियासती वज़ीर ज़मीर अहमद ख़ान ने कहा कि हुकूमत अक़लियतों के साथ खड़ी है और वज़ीर आला सिद्दरमैया ने अक़लियतों के बजट में इजाफ़ा करने का वादा किया है। इस मौके पर वज़ीर आला सिद्दरमैया के पॉलिटिकल सेक्रेटरी MLC नसीर अहमद समेत तमाम मज़ाहिब के रहनुमाओं ने अपने ख़यालात का इजहार किया। देखिए कर्नाटक में अक़लियतों की तरक्की के लिए हुकूमत की जानिब से किए जाने वाले इक़दामात का अहाता करती मुनसिफ TV की ये ख़ास रिपोर्ट। ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ರವರಿಗೆ ಸ್ವಾಗತವನ್ನು ಕೋರಲು ಮಾನ್ಯರ ಸ್ವಭಾವದ ಬಗ್ಗೆ ನಾನು ಈ ನಾಡಿನ ಶ್ರೇಷ್ಠ ಕವಿ DVG ರವರ ಕವನವನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ಏನಂದರೆ, ಹುಲ್ಲಾಗು ಬೆಟ್ಟದ ಅಡಿಯಲ್ಲಿ ಮನೆಯಲ್ಲಿ ಮಲ್ಲಿಗೆಯಾಗು. ಬೆಟ್ಟದ ಅಡಿಯಲ್ಲಿ ಹುಲ್ಲು ಯಾಕಾಗಬೇಕಪ್ಪ ಅಂದರೆ, ಬೆಟ್ಟದಿಂದ ಯಾರಾದರೂ ಜಾರಿ ಬಿದ್ದರೆ ಅವರಿಗೆ ಸಹಾಯಕರಾಗಿರಬೇಕು. ಕಲ್ಲಾಗು ಕಷ್ಟಗಳ ವಿಧಿಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅವ್ರು ಬೆಲ್ಲ ಸಕ್ಕರೆ ಥರ ಎಲ್ಲರೂ ಬಂದು ಅವ್ರಿಗೆ ಮುತ್ಕೊಳ್ತಾರೆ. ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ. ಇಂತಹ ಸ್ವಭಾವ ಹೊಂದಿರುವ ನಮ್ಮ ಜನಪ್ರಿಯ ಸಚಿವರು ಈ ಸುಂದರವಾದ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಹಾಗೂ ಎಲ್ಲ ಅಲ್ಪಸಂಖ್ಯಾತರ ಸಮುದಾಯದ ಪರವಾಗಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಶ್ರೀಮಾನ್ BZ ಜಮೀರ್ ಅಹಮದ್ ಖಾನ್ ರವರಿಗೆ ಆತ್ಮೀಯ ಸುಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ಭಾಳ ಸಂತೋಷ, ಖುಷಿಯನ್ನು ತಂದಿದೆ. ಭಾಳ ವರ್ಷ ಆದಮೇಲೆ ಮೈನಾರಿಟಿ ಡೇ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಈ ಮೈನಾರಿಟಿ ರೈಟ್ಸ್ ಡೇ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಬಿಟ್ಟು 2013ರಲ್ಲಿ ನಿಗದಿಯಾಗಿದ್ದು. ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಂಡು ಬಂದರು. 2018 ನಾನು ಮಂತ್ರಿ ಆಗಿದೆ. ಆವಾಗ ಬೆಳಗಾಮಲ್ಲಿ ಒಂದು ಮೈನಾರಿಟಿ ಡೇ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ಅದಾದಮೇಲೆ ನನ್ನ ಅನಿಸಿಕೆ ಮೈನಾರಿಟಿ ಡೇ ಕಾರ್ಯಕ್ರಮ ನಾವು ಮಾಡಿಲ್ಲ. ಮಾನ್ಯ ಮೈನಾರಿಟಿ ಕಮಿಷನ್ ನಿಸಾರ್ ಅಹಮದ್ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ, ಇವತ್ತು ತಾವು ಬಂದು ಮೊದಲೇ ವರ್ಷವೇ ತಾವು ಬಂದು ಮೈನಾರಿಟಿ ಡೇ ಕಾರ್ಯಕ್ರಮ ಮಾಡಬೇಕಂತ ತಾವೇನು ಇವತ್ತು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ, ನಿಮಗೆ ಮೊದಲೇ ಆಗಿ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದಂದರೆ, ಮೈನಾರಿಟಿ ಡೇ ಕಾರ್ಯಕ್ರಮ ಅಂದರೆ ನಮ್ಮ ರೈಟ್ಸ್, ನಮ್ಮ ಹಕ್ಕು. ಎಲ್ಲ ಮೈನಾರಿಟಿ ಅಂದರೆ ಒಂದೇ ಸಮಾಜ ಬರಲ್ಲ. ಎಲ್ಲ ಸಮಾಜದ ಮೈನಾರಿಟಿದಲ್ಲಿ ಯಾರ್ಯಾರಿದ್ದಾರೆ ಅವ್ರ ಹಕ್ಕಕ್ಕೋಸ್ಕರ ಇದು ಮೈನಾರಿಟಿ ಡೇ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತಾ ಇರೋದು. ಹಾಗಾಗಿ ನಾನು ನಿಸಾರ್ ಅಹಮದ್ ಸಾಹೇಬ್ರು ತವ ಮನವಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಒಂದು ಡೇಟ್ ನಿಗದಿ ಮಾಡಿದ್ದಾರೆ. ಮನೆ ಹಿಂದಿನ ಸರ್ಕಾರದಲ್ಲಿ 2013ರಲ್ಲಿ ಡಿಸೆಂಬರ್ನಲ್ಲಿ ಈ ತಿಂಗಳಲ್ಲಿ ಮೈನಾರಿಟಿ ಡೇ ಕಾರ್ಯಕ್ರಮ ಮಾಡಬೇಕಂತ ಇವತ್ತು ನಿಗದಿ ಆಗಿಬಿಡಬೇಕು. ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಮಿಸ್ ಆದೆ ನಾವು ಮೈನಾರಿಟಿ ಡೇನ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಕೊಳ್ತೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಮೈನಾರಿಟಿ ಅಂದರೆ ಎಲ್ಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ. ಕ್ರಿಶ್ಚಿಯನ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ ಬರ್ತಾರೆ. ಎಲ್ಲರಿಗೂ ಸಮಾನ ಹಕ್ಕು ಸಿಗಬೇಕಂತ ಇದು ಮೈನಾರಿಟಿ ಡೇ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿರೋದು. ನಮ್ಮಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದಾದಮೇಲೆ ನಮ್ಮ ಅಲ್ಪಸಂಖ್ಯಾತರು ಅನುದಾನ ಇದ್ದಿದ್ದು ತಮಗೆಲ್ಲ ಗೊತ್ತಿದ್ದಂಗೆ ಹಿಂದಿಂದ ನಾವು ನೋಡಿ 2013ಕ್ಕಿಂತ ಹಿಂದೆ ತಾವು ಹೋದರೆ ಭಾಳಷ್ಟು ಜನ ಮುಖ್ಯಮಂತ್ರಿಗಳು ಬಂದರು, ಭಾಳ ಮುಖ್ಯಮಂತ್ರಿಗಳು ಹೋದರು. ಯಾರನ್ನ ಅಲ್ಪಸಂಖ್ಯಾತರಿಗೆ ನಮ್ಮ ಬಜೆಟಲ್ಲಿ 100ರಿಂದ 60 ಕೋಟಿನೇ ಅನುದಾನ ಪ್ರತಿ ವರ್ಷ ಕೊಡ್ತಾಯಿದ್ದಿದ್ದು. ಅದು ಇತಿಹಾಸ ತೆಗೀರಿತು, 50-60 ವರ್ಷ ಇತಿಹಾಸ ತೆಗೀರಿ. ಯಾರನ್ನ ಮುಖ್ಯಮಂತ್ರಿ ಬರಲಿ 100 ಕೋಟಿಯಿಂದ 150 ಕೋಟಿ ಆಯಿತು, 150ರಿಂದ 200 ಆಯಿತು, 200ರಿಂದ 250 ಆಯಿತು, 250ರಿಂದ 300 ಕೋಟಿ ಮಾಡಿದ್ರು, 300ರಿಂದ 400 ಕೋಟಿ ಮಾಡಿದ್ರು. 450 ಕೋಟಿ ಮೇಲೆ ಯಾರೂ ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮೊದಲೇ ಬಾರಿ ಮುಖ್ಯಮಂತ್ರಿಯಾಗಿ 2013ರಲ್ಲಿ 2013ರಿಂದ ಹಿಡ್ಕೊಂಡು 2018ವರೆಗೂ ಏನು ನಮ್ಮ 450 ಕೋಟಿ ಮೈನಾರಿಟಿ
ಮೈನಾರಿಟಿ ಅನುದಾನ ಇತ್ತು, ಅದಕ್ಕೆ 2 ಪಟ್ಟು ಮಾಡಿದ್ರೂ 850 ಕೋಟಿ ಆಗೋದು, 800 ಕೋಟಿ ಆಗೋದು. ಡಬಲ್ ಮಾಡಿದ್ರೂ 3ನೇ ಪಟ್ಟು ಮಾಡಿದ್ರೂ 1200 ಕೋಟಿ ಆಗೋದು. ಮನೆ ಸಿದ್ದರಾಮಯ್ಯ ಅವರು ಮೈನಾರಿಟಿ ಬಗ್ಗೆ ಕಾಳಜಿ ಇಟ್ಕೊಂಡು 3200 ಕೋಟಿಯನ್ನು ಮಾಡಿದ್ರು. ತಮಗೆಲ್ಲ ಗೊತ್ತಿರೋದೇ ವಿಚಾರ. 3200 ಕೋಟಿ ಮಾಡಿದ್ರು ಸಿದ್ದರಾಮಯ್ಯ ಅವರು. ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನಾವು ಏನು ಅಲ್ಪಸಂಖ್ಯಾತರು ಅನುದಾನ ಸಿಗ್ತಾಯಿದೆ ಆರ್ ಬಿಷಪ್ ಅವರೇ, ನಾವೆಲ್ಲ ಇದಕ್ಕೇ ಎಜುಕೇಷನ್ಗೋಸ್ಕರ ನಾವು ಖರ್ಚು ಮಾಡಿದೆ. 1900 ಹೋದ ವರ್ಷ ನಮಗೇನು ಅನುದಾನ ಇತ್ತು 3200 ಕೋಟಿದಲ್ಲಿ 1900 ಕೋಟಿ ಬಡೇ ನಾವು ಇದಕ್ಕಂತ ಎಜುಕೇಷನ್ಗಂತ ಇಟ್ಟಿದ್ದೀವಿ. ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಇಲ್ಲಾಂದರೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ತಮಗೆಲ್ಲ ಗೊತ್ತೇ ಇದ್ದಂಗೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂತ ಆ ಟೈಮಲ್ಲಿ ಸ್ಯಾಂಕ್ಷನ್ ಮಾಡಿದರು. 50 ಸ್ಯಾಂಕ್ಷನ್ ಮಾಡಿದರು. ಯಾವಾಗ 2013 ಹಿಡ್ಕೊಂಡು 2018ವರೆಗೂ 50 ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲನ್ನು ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಕೊಟ್ಟಿಲ್ಲ. ತಿರ್ಗಾ ನಮ್ಮ ಸರ್ಕಾರ ಬಂದಾದಮೇಲೆ ಸಿದ್ದರಾಮಯ್ಯ ಮೊದಲೇ ಬಜೆಟ್ ಕೊಟ್ಟರು, ಹಾಫ್ ಬಜೆಟಲ್ಲಿ 10 ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಕೊಟ್ಟರು. ಮೊನ್ನೆ ಬಜೆಟಲ್ಲಿ ತಿರ್ಗಾ 50 ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 100 ಸ್ಕೂಲನ್ನು ಕೊಟ್ಟರು. 100 ಸ್ಕೂಲನ್ನು ಸಿದ್ದರಾಮಯ್ಯವ್ರು ಕೊಟ್ಟರು. ನಮಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾರೋದು, ನಾವಿರಲಿ, ಸೆಕ್ರೆಟ್ರಿ ಇರಲಿ, ನಸೀರಮ್ಮ ಸಾಹೇಬ್ರು ಇರಲಿ, ನಾವೆಲ್ಲ ಎಜುಕೇಷನಲ್ಲಿ ಮಕ್ಕಳು ಮುಂದೆ ಬರಬೇಕು, ಚೆನ್ನಾಗಿ ಓದಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಇದು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಅದ್ರ ಜೊತೆಯಲ್ಲಿ ಜೈನ್ ಸಮಾಜ್ಗೆ ಯಾವತ್ತೂ ಬೋರ್ಡ್ ಇರಲಿಲ್ಲ. ಫಾದರ್ ಆರ್ ಬಿಷಪ್ ಅವರು ಇಲ್ಲೇ ಕೂತಿದ್ದಾರೆ. ಏನಕ್ಕಂದರೆ ಅವ್ರಿಗೂ ಒಂದು ಸಮಾನ ಹಕ್ಕು ಸಿಗಬೇಕಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಮನೆ ಸಿದ್ದರಾಮಯ್ಯ ಅವರು ಓದ್ ಬಜೆಟಲ್ಲಿ ನಿಗದಿ ಮಾಡಿ ಒಂದು ಮೈನಾರಿಟಿ ಕಾರ್ಪೊರೇಷನ್ ಅವ್ರದ್ದೇ ಸಪ್ರೇಟ್ ಒಂದು ಬೋರ್ಡ್ ಆಗಬೇಕಂತ ಹೇಳ್ಬಿಟ್ಟು 200 ಕೋಟಿಯನ್ನು ಅನುದಾನನ ಕೊಟ್ಟಿದ್ರಿ. ಈಗ ತಾವು ಹೆಸರು ಕೊಟ್ಟಿದ್ದೀರಾ, ಚೇರ್ಮನ್ ವೈಸ್ ಚೇರ್ಮನ್ ಮಾಡೋಕ್ಕೆ ತಾವು ಹೆಸರು ಕೊಟ್ಟಿದ್ದೀರಾ. ಈ ವರ್ಷವೂ ನಾವು ಮನೆ ಮುಖ್ಯಮಂತ್ರಿಗೆ ಹೋದ ವರ್ಷ ತಾವು ಕ್ರಿಶ್ಚಿಯನ್ ಬೋರ್ಡ್ ಮಾಡಿಬಿಟ್ಟು 200 ಕೋಟಿ ಕೊಟ್ಟಿದ್ರಿ. ಈ ಬಾರಿ ಕನಿಷ್ಠ 500 ಕೋಟಿ ಕೊಡಬೇಕಂತ ನಾವು ಬೇಡಿಕೆಯನ್ನು ಮನೆ ಮುಖ್ಯಮಂತ್ರಿಗೆ ನಾವು ಇಟ್ಟಿದ್ದೀವಿ. ಅದೇ ಥರ ನಮ್ಮ ಬುದ್ಧಿ ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ ಮುಂದೆ, ಅವ್ರಿಗೆ ನಾನೇ ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು ನಾನೇ ಹೋಗಿದ್ದೆ. ನಮ್ಮ ಇವರು ಇದ್ದಾನೆ, ಕ್ಯಾ ನಾಮ್ ತೆರಾ, ಜ್ಯೋತಿ ಸಾಬ್ ಹಮಾರ. ಜ್ಯೋತಿ ಸಾಬ್ ಕೆ ಪಾಸ್ ನಮ್ಮ ಬುದ್ಧಿ ಸಮಾಜದ್ದು ನಮ್ಮ ಚಾಮರಾಜನಗರ ಮೈಸೂರು ಡಿಸ್ಟಿಕಲ್ಲಿ ದೊಡ್ಡದಾಗಿ ಅವ್ರದ್ದು ಇದಿದೆ, ಇನ್ಸ್ಟಿಟ್ಯೂಟ್ ಇದೆ. ಅಲ್ಲೆಲ್ಲ ನಾನೇ ಹೋಗ್ಬಿಟ್ಟು ಅವ್ರು ಏನೇನು ಬೇಕು ಅದೆಲ್ಲ ಅನುದಾನ ಕೊಟ್ಟಿದ್ದೀನಿ. ಸ್ವಾಮೀಜಿಗೂ ಹೇಳಿದ್ದೀನಿ, ತಾವು ದಯಮಾಡಿ ಆವಾಗ ಬರಬೇಕು. ಏನಕ್ಕೆ ಮೈನಾರಿಟಿ ಅಂದ ತಕ್ಷಣ ಒಂದೇ ಇಲ್ಲ, ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಸೇರಿ ಪಾರ್ಸಿ ಡಾಕ್ಟ್ರು ಭಾಳ ಚೆನ್ನಾಗಿ ಮಾತಾಡಿದ್ರು. ಎಲ್ಲನ ಒಗ್ಗಟ್ಟಾಗಿ ಒಂದು ಸ್ವಾಮೀಜಿ ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಯೂನಿಟಿ ನಾವು ತೋರಿಸ್ಬೇಕು. ಒಂದು ಬೆಳ್ಳು ಏನಾದ್ರು ಮಾಡಿ, ಒಂದು ಬೆಳ್ಳಿಂದ ಏನು ಮಾಡೋಕ್ಕಾಗಲ್ಲ. ಈ 5 ಬೆಳ್ಳು ಇಟ್ಕೊಂಡು ಏನು ಮಾಡಿದ್ರೆ ಏನು ಬೇಕಾದ್ ಮಾಡೋಕ್ಕೆ ಸಾಧ್ಯ. ಮೈನಾರಿಟಿ ರೈಟ್ಸ್ ಡೇ ಏನು ನಾವು ಈಗ ಆಚರಿಸ್ತಾ ಇದ್ದೀವಿ. ಇವತ್ತು ನಾನು ಮೈನಾರಿಟಿ ಕಮಿಷನ್ ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಾಯಿದೆ, ಏನು ಕರ್ತವ್ಯ ಇದೆ, ಇದರ ಬಗ್ಗೆ ನಾನೊಂದು ಚಿಕ್ಕದು ಒಂದು ನೋಟ್ PPT ಮುಖಾಂತರ ತಮಗೆ ಒದಗಿಸ್ತೀನಿ. ತಾವು ಸ್ವಲ್ಪ ನೋಡ್ಕೋಬೋದು. ಮೈನಾರಿಟಿ ಕಮಿಷನ್ದು ವಿಷನ್ ಆ್ಯಂಡ್ ಮಿಷನ್ ತಾವು ನೋಡ್ಬೋದು. ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ಮೈನಾರಿಟೀಸ್. ಸೆಕ್ಷನಲ್ಲಿ ನಮ್ಮ ಸಂವಿಧಾನದಲ್ಲಿ ಏನೇನೋ ಹಕ್ಕುಗಳು ಸೇಫ್ ಗಾರ್ಡ್ಸ್ ಇದೆ, ಅದನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡಬೇಕು. ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆ ಹೇಗೆ ಕಾಪಾಡಬೇಕು, ದೇಶದಲ್ಲಿ ಶಾಂತಿ ಹೇಗೆ ಕಾಪಾಡಬೇಕು, ಹೌ ಟು ಮೇಂಟೈನ್ ಪೀಸ್, ಪ್ರಮೋಟ್ ಕಮ್ಯುನಲ್ ಹಾರ್ಮನಿ, ಇದರದ್ದು ಒಂದು ಉದ್ದೇಶ ಇದೆ ಕಮಿಷನ್ದು. ಇದೇ ರೀತಿ ಬೇರೆ ನಾವು ಮೈನಾರಿಟೀಸ್ಗೆ ಏನೇನೋ ಅವ್ರಿಗೆ ಇಂಪಾರ್ಟೆನ್ಸ್ ಹಕ್ಕುಗಳು ಇದೆ, ಅದು ಏನೋ ಪ್ರಿವೆಂಟ್ ಅದು ಏನೇನು ಅಟ್ರಾಸಿಟೀಸ್ ಆಗ್ತಾಯಿದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದರ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ಸರ್ಕಾರಕ್ಕೆ ರಿಪೋರ್ಟ್ ಅದರ ಬಗ್ಗೆ ಕಳಿಸ್ತೀವಿ. ತಾವು ನೋಡ್ಬೋದು ಮೈನಾರಿಟೀಸ್ದು ಕರ್ನಾಟಕದಲ್ಲಿ ಡಾಟಾ ಇದೆ, ತಾವು ನೋಡ್ಕೋಬೋದು. ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆವಾರು ಮುಸ್ಲಿಮ್ಸು, ಹಿಂದೂಸ್, ಕ್ರಿಶ್ಚಿಯನ್ಸ್ ಏನಿದೆ ಅಂತ ತಮ್ಮ ಮುಂದೆ ಇದೆ, ಅದ್ರ ಡಾಟಾ ನಂಬರ್ ಇದೆ. ಜಿಲ್ಲೆವಾರು ಎಷ್ಟು ನಮ್ಮಲ್ಲಿ ಮೈನಾರಿಟೀಸ್ ಇದ್ದಾರೆ ಅಂತ. ಸೋಷಿಯೋ ಎಕನಾಮಿಕ್ ಕಂಡೀಷನ್ ಈ ಮೈನಾರಿಟೀಸ್ದು ಬೆಂಗಳೂರು ಸಿಟಿದು ಮಾತ್ರ, ನಾನು ಕರ್ನಾಟಕಕ್ಕೆ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಇದು ಒಂದು ಎಕ್ಸಾಂಪಲ್. ಸಿಟಿನಲ್ಲಿ ಈ ಥರ ಇದ್ದರೆ ಬರೀ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇದೆ, ದೊಡ್ಡ ಪರಿಸ್ಥಿತಿನಲ್ಲಿ ಜನ ವಾಸ ಆಗಿದ್ದಾರೆ ಅಂತ. ಇದು ಒಂದು ದೃಷ್ಟಿ ಸಿಚುವೇಶನ್ದು, ಕಂಡೀಷನ್ದು ಮೈನಾರಿಟೀಸ್ದು. ಮನುಷ್ಯರಲ್ಲಿ ವಾಸ ಆಗಿದ್ದಾರೆ. ಇದು ಬ್ಯಾಂಗ್ಳೂರು ಸಿಟಿದು ಸ್ಲಮ್ಸ್ ಬಗ್ಗೆ ನಾನು ತಮಗೆ ಹೇಳ್ತಾ ಇದ್ದೀನಿ. ಬೇಗ ನಾನು ಮುಂದೆ ಹೋಗ್ತೇನೆ.
ಇದು ಒಂದು ಸೋಷಿಯೋ ಎಕನಾಮಿಕ್ ಕಂಡೀಷನ್ನಲ್ಲಿ ಹೇಗಿರ್ತದೆ, ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಡ್ರಾಪ್ಔಟ್ ಭಾಳ ಇದೆ. ಡ್ರಾಪ್ಔಟ್ ಆಗಿರೋದು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನಾವು ನೋಡ್ಬೋದು. ಹೆಣ್ಮಕ್ಳು, ಹೆಂಗಸರು, ಚಿಕ್ಕ ಮಕ್ಕಳು ಎಲ್ಲ. ಅದೇ ರೀತಿ ನಮ್ಮದು, ನಾನು ಬರೀ ಒಂದು ಬರ್ಡ್ಸ್ ವ್ಯೂ ಐ ಅಂತ ಸ್ವಲ್ಪ ಸಣ್ಣ ಪುಟ್ಟ, ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ನಮಗೆಲ್ಲ ಗೊತ್ತಿದೆ. ಒಂದು ಫ್ಯೂ ಪಾಯಿಂಟ್ಸ್. ಮುಸ್ಲಿಮ್ಸ್ ಎಜುಕೇಷನಲ್ ಸ್ಟ್ಯಾಟಸ್ 2011 ಸೆನ್ಸಸ್ ಪ್ರಕಾರ, 2011 ಸೆನ್ಸಸ್ ಪ್ರಕಾರ ಏನು ಪರಿಸ್ಥಿತಿ ಇದೆ ಅಂತ ಸ್ವಲ್ಪ ನೋಡ್ಕೋಬೋದು. ಇಲ್ಲಿಟ್ರೇಟ್, ಏನು ಬರೋದಿಲ್ಲ ಅವ್ರಿಗೆ, ಸ್ಕೂಲ್ಗೆ ಹೋಗಿಲ್ಲ, ಅವ್ರದ್ದು ಮುಸ್ಲಿಮ್ಸ್ನಲ್ಲಿ 42.72%, ಇಟ್ ಇಸ್ ಆಲ್ಮೋಸ್ಟ್ 50% ಡೋಂಟ್ ಗೋ ಟು ಸ್ಕೂಲ್ ಅಟ್ ಆಲ್, ಎನ್ರೋಲ್ ಆಗೋದಿಲ್ಲ, ಮದ್ರಸೆಗೂ ಇಲ್ಲ, ಸ್ಕೂಲ್ಗೆ ಇಲ್ಲ, ಯಾವುದಕ್ಕೂ ಇಲ್ಲ. ಅದು ಬೇರೆ ಬೇರೆ ಕಮ್ಯುನಿಟೀಸ್ದು ನಾನು ಫಿಗರ್ ಕೊಟ್ಟಿದ್ದೀನಿ. ಮೆಟ್ರಿಕ್ಯುಲೇಟ್ಸ್ 6th ಸ್ಟ್ಯಾಂಡರ್ಡ್ 6.3% ಓನ್ಲಿ ಮುಸ್ಲಿಮ್ಸ್ ರೀಚ್ ಆಗೋದು. 50% ಇಲ್ಲಿಟ್ರೇಟ್ ಇದ್ದಾರೆ. ಯಾರು ಸ್ಕೂಲ್ಗೆ ಸೇರ್ತಾರೆ 50% ಅದರಲ್ಲಿ, ಅವರು ಕೂಡ 44% ಡ್ರಾಪ್ಔಟ್ ಆಗ್ತಾರೆ. 6 ಮಾತ್ರ 10ನೇ ತರಗತಿಯಿಂದ 10th ಸ್ಟ್ಯಾಂಡರ್ಡ್ ತನಕ ಓದ್ತಾರೆ. ಇಂಟರ್ಮೀಡಿಯೇಟ್ 4%. ಗ್ರ್ಯಾಜುಯೇಟ್ಸ್ ಪೂರ್ತಿ ಕಂಟ್ರಿನಲ್ಲಿ ಮುಸ್ಲಿಮ್ಸ್ನಲ್ಲಿ 2.76%. ಅದೇ ರೀತಿ ನೀವು ಕಂಪೇರ್ ಮಾಡಿದರೆ ಸಿಖ್ನಲ್ಲಿ 6.4%, ಬುದ್ಧಿಸ್ಟ್ನಲ್ಲಿ 618, ಕ್ರಿಶ್ಚಿಯನ್ 885, ಜೈನ್ಸ್ನಲ್ಲಿ 25% ಗ್ರ್ಯಾಜುಯೇಟ್ಸ್ ಇದ್ದಾರೆ. ಹೈಯೆಸ್ಟ್ ಲಿಟ್ರೇಟ್ ಕಮ್ಯುನಿಟಿ. ಕಮ್ಯುನಿಷನ್ನಲ್ಲಿ ನಾವು ಈಗ ಎಲ್ಲ ಕಮ್ಯುನಿಟಿ ಲೀಡರ್ಸ್, ಮೈನಾರಿಟಿನಲ್ಲಿ ಅಷ್ಟು 6 ಮೈನಾರಿಟೀಸ್ ಇದೆ, ಅವರು ಎಲ್ಲರಿಗೆ ಸಪ್ರೇಟಾಗಿ ನಾವು ಕರೆಸಿ, ಮುಸ್ಲಿಮ್ಸ್ಗೆ, ಕ್ರಿಶ್ಚಿಯನ್ಸ್ ಕಮ್ಯುನಿಟಿಗೆ, ಬುದ್ಧಿಸ್ಟ್ಗೆ, ಸಿಖ್ ಕಮ್ಯುನಿಟಿ ಲೀಡರ್ಸ್, ಜೈನ್ ಕಮ್ಯುನಿಟಿ ಲೀಡರ್ಸ್, ಎಲ್ಲ ಕಮ್ಯುನಿಟಿ ಲೀಡರ್ಸ್ಗೆ ಕರೆಸಿ ಸಪ್ರೇಟಾಗಿ ಅವ್ರಿಗೆ ಚಿಂತನೆ ಮಾಡಿ, ಚರ್ಚೆ ಮಾಡಿ, ಅವ್ರ ಇಶ್ಯೂಸ್ ಏನಿದೆ ಎಲ್ಲ ತಿಳ್ಕೊಂಡು ಅದರ ಬಗ್ಗೆ ನಾವು ಏನು ಮುಂದೆ ಹೋಗಬೇಕು, ಏನು ಕ್ರಮ ತಗೋಬೇಕು. ಪಾರ್ಸಿ ಕಮ್ಯುನಿಟಿ ಲೀಡರ್ಸ್, ಬೇರೆ ಆಫೀಸರ್ಸ್, IAS ಆಫೀಸರ್ಸ್, IPS ಆಫೀಸರ್ಸ್ ಎಲ್ಲರಿಗೆ ಕರೆಸಿ ಈ ಏನೇನೋ ನಮ್ಮ ಇಶ್ಯೂಸ್ ಇದೆ, ಎಜುಕೇಷನ್, ಎಂಪ್ಲಾಯ್ಮೆಂಟ್, ಎಂಪವರ್ಮೆಂಟ್, ಇದರ ಬಗ್ಗೆ ಎಲ್ಲ ನಾವು ಮಾತಾಡಬೇಕು ಅಂತ ಚಿಂತನೆ ಮಾಡಿ, ಕರ್ನಾಟಕದಲ್ಲಿರೋ NGOs ಜೊತೆಯಲ್ಲಿ, ಬೇರೆ ಬೇರೆ ವುಮೆನ್ NGOs ಜೊತೆಯಲ್ಲಿ ಮಾಡಿ, ಆಮೇಲೆ ಗೌರ್ಮೆಂಟ್ ಆಫೀಸರ್ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ತಾವು ನೋಡ್ಬೋದು. ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಯಶಸ್ವಿನಿ ಹೆಲ್ತ್ ಸ್ಕೀಮ್ ಇದೆ, ಅವ್ರಿಗೆ ಅದರ ಬಗ್ಗೆ ಒಂದು ಮೀಟಿಂಗ್ ಮಾಡಿ, ಮೈನಾರಿಟೀಸ್ ಆಫೀಸರ್ಸ್ಗೆ ಮೀಟಿಂಗ್ ಮಾಡಿ ನಾವು ಎಲ್ಲ ಮಾಡ್ತಾಯಿದ್ದೀವಿ. ಡಿಸ್ಟ್ರಿಕ್ಟ್ನಲ್ಲಿ ಹೋಗಿ, ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಹೋಗಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ, ಅಲ್ಲಿ DC ಆಫೀಸ್ನಲ್ಲಿ SP, DC, CEO, ಜಿಲ್ಲಾ ಪಂಚಾಯತ್ ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ, ಕಂಡಕ್ಟ್ ಮಾಡಿ, ಮೈನಾರಿಟೀಸ್ ಬಗ್ಗೆ ಏನೇನು ರೈಟ್ಸ್ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತಾ ಇದ್ದಾರಾ ಇಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಕೂಡ ಅದನ್ನು ನಾವು ರಿವ್ಯೂ ಮಾಡ್ತಾಯಿದ್ದೀವಿ. ಭಾಳ ಸಂತೋಷದಿಂದ ಅಕ್ಕರಿಂದ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಮತ್ತು ನಾವು ಅಲ್ಪಸಂಖ್ಯಾತರು, ನಮ್ಮ ಮುಸಲ್ಮಾನ್ ಬಾಂಧವರು, ಕ್ರೈಸ್ತರು, ಬೌದ್ಧರು, ಜೈನ್, ಸಿಖ್, ಪಾರ್ಸಿ, ನಾವೆಲ್ಲ ಒಂದೇ ಒಂದು ಮಂಚದಲ್ಲಿ, ಒಂದೇ ಒಂದು ಈ ಸಭಾಂಗಣದಲ್ಲಿ ಸೇರಿದ್ದೇವೆ. ಮತ್ತು ಇವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅಲ್ಪಸಂಖ್ಯಾತರೇ, ನಾವು ಬೇರೆಯವರಲ್ಲ, ನಾವು ಕೂಡ ಭಾರತೀಯರು. ಒಂದು ರೀತಿಯಲ್ಲಿ ಈ ಭಾರತ ದೇಶಕ್ಕೆ ಇತರರು ಕೊಟ್ಟಂಥ ಶ್ರೇಷ್ಠತೆಯಲ್ಲಿ, ಗೌರವತೆಯಲ್ಲಿ, ಘನತೆಯಲ್ಲಿ ನಾವು ಕೂಡ ಸೇರಿದ್ದೇವೆ. ಮತ್ತು ನಾವು ಕೂಡ ಈ ದೇಶದ ಪ್ರಜೆಗಳು ಅಷ್ಟೇ ಅಲ್ಲದೆ ಈ ದೇಶವನ್ನು ನಾವು ಪ್ರೀತಿಸುತ್ತೇವೆ. ವಿ ಲವ್ ಅವರ್ ಕಂಟ್ರಿ, ವಿ ಲವ್ ಅವರ್ ಮದರ್ಲ್ಯಾಂಡ್. ಸಾರೆ ಜಹಾಂ ಸೆ ಅಚ್ಚಾ ಭಾರತ ದೇಶ ಹಮಾರಾ. ವಿ ಬಿಲೀವ್ ಇಟ್ ಆ್ಯಂಡ್ ವಿ ವಿಲ್ ಶೋರ್ಲಿ ಲಿವ್ ಫಾರ್ ಇಟ್. ನಾನು ಕೇಳಿದ ಪ್ರಕಾರ ಬಹುಶಃ 4 ವಿಷಯದಲ್ಲಿ ನಾವು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಮೊಟ್ಟ ಮೊದಲಾಗಿ ದ ಪ್ರೊಟೆಕ್ಷನ್ ಆಫ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಅವರ್ ಎಕ್ಸಿಸ್ಟೆನ್ಸ್, ನಮ್ಮ ಅಸ್ತಿತ್ವವನ್ನು ಕಾಪಾಡಬೇಕು ಅಂದ್ಕೊಂಡು ನಾವು ಕೇಳ್ಕೊಳ್ತಾ ಇದ್ದೇವೆ. ಎರಡನೇದಾಗಿ ನಮ್ಮ ವ್ಯಕ್ತಿತ್ವವನ್ನು, ಪ್ರೊಟೆಕ್ಷನ್ ಆಫ್ ಅವರ್ ಐಡೆಂಟಿಟಿ. ನಾವು ಮುಸಲ್ಮಾನರು, ನಾವು ಕ್ರೈಸ್ತರು, ನಮ್ಮ ಬೌದ್ಧ, ಪ್ರತಿಯೊಬ್ಬರು ಬಹುಶಃ ನಮ್ಮ ವಸ್ತ್ರ ಧರಿಸುವುದರಲ್ಲಿ, ನಮ್ಮ ಒಂದು ರೀತಿಯಲ್ಲಿ ನಾವು ಸಭೆಯಲ್ಲಿ ನಡ್ಕೊಂಡು ಬರುವಂಥ ರೀತಿಯಲ್ಲಿ ಬೇರೆ ಬೇರೆ ಇದ್ದರೂ ಕೂಡ ನಾವೆಲ್ಲರೂ ಭಾರತೀಯರು. ಮೂರನೇದಾಗಿ ಈಕ್ವಾಲಿಟಿ. ನಾವು ಯಾವ ರೀತಿಗೂ ಇತರರಿಗೆ ನಾವು ಕೆಳಗಿನವರು ಮೇಲಿನವರನ್ನೆಲ್ಲ ಆ ಸಮಾನತೆ ನಾವು ಕೂಡ ಕೇಳ್ತೇವೆ. ಮತ್ತು ನಾಲ್ಕನೇದಾಗಿ ಎಫೆಕ್ಟಿವ್ ಪಾರ್ಟಿಸಿಪೇಷನ್.
ನಾವು ಕೂಡ ಎಲ್ಲ ವಿಷಯದಲ್ಲಿ ಭಾಗವಹಿಸಲಿಕ್ಕೆ ನಾವು ಕೂಡ ಕೇಳ್ಕೊಳ್ತೇವೆ. ಆ ರೀತಿಯಲ್ಲಿ ನಾವು ಭಾರತ ದೇಶದ ಪ್ರಜೆಗಳಷ್ಟೇ ಅಲ್ಲದೆ ನಮ್ಮ ಮಹಾತ್ಮ ಗಾಂಧಿಯವರು 9 ಆಗಸ್ಟ್ 42ರಲ್ಲಿ ಒಂದು ವಾಕ್ಯ ಬರೆದಿದ್ರು ಹರಿಜನ್ ಪತ್ರದಲ್ಲಿ, ಹಿಂದೂಸ್ತಾನ್ ಬಿಲಾಂಗ್ಸ್ ಟು ಆಲ್ ದೋಸ್ ಹೂ ಆರ್ ಬೋರ್ನ್ ಆ್ಯಂಡ್ ಬ್ರೆಡ್ ಹಿಯರ್ and who have no other country to look to. It belongs to Parsis, it belongs to many Israelis, to Indian Christians, Muslims and other non-Hindus as such as Hindus themselves. Mr. Saab Sri Jamir Ahmad Ji, our dynamic, young and very wonderful and foresighted ministers, we are so proud of you, sir, to bring all the communities together under this platform. I feel it is a family. We are all family under his guidance. A very great honor for me to stand on this day, which marks the Minority Rights Day. This affirms our shared commitment to justice, dignity and equality for all communities, regardless of faith or ethnicity or whatever background we may have. We are here to joining our hands with all of you to celebrate the values of Lord Buddha. We say Mahakaruna, the compassion, equality, harmony and inclusivity among all. Now, the Buddha's message, if I can quote here, compassion and coexistence among all faith. Our gathering today is a testament to the spirit of unity. Though we come from different traditions, from Islam, from Christianity and Jain, but we all share the same values of love, of truth and service to humanity. The Buddha said that in one of the sutras he says, respect for all people, stating that we should treat others as we wish to be treated happy. We want to be happy, we want to be peaceful. Likewise, we should treat others likewise. And then in compassions, like we say karuna, Hinduism say daya, rehma in your scriptures, agape, Christianity or seva. The common language is here to connect each other is compassion, the karuna. So we are binded together. So let us stand together, not stay apart, not divide. We will stay united for the development of Karnataka, for development of our country, for development of the whole nations. मैं ये मानता हूँ कि अगर हम सब मिलजुल कर भाई बहन की तरह अगर हम रहेंगे तो ये देश को जो हमारा आदरणीय प्रधानमंत्री का जो सपना है, देश को 5वीं से 3री शक्ति पर लाना, आर्थिक शक्ति, अगर इस शक्ति को लाना है, हम सबको भाइयों को यहाँ एक साथ मिलजुल करके रहना पड़ेगा. और मैं समझता हूँ हम क्यों नहीं रह सकते. मैं बम्बू बाजार में रहा हूँ, मैं आरएसएस और संघ से जुड़ा हुआ रहा हूँ, मैं बीजेपी से जुड़ा रहा हूँ. और बम्बू बाजार मोती नगर जो एरिया आप जानते हैं, जहाँ 90% लोग मुस्लिम व्यापारी और रेजिडेंट्स हैं, उनके बीच में मैं रहा हूँ. मुझे कोई परेशानी कभी नहीं हुई. तो मैं चाहता हूँ ये संदेश इस कर्नाटक से पूरे देश में पहुँचे कि हम मुस्लिम और हिंदू, पारसी, सिख सब भाई भाई हम साथ में एक साथ रह सकते हैं. और हम सब, क्योंकि यहीं रहना है हमारे को, यहीं कोई कहीं नहीं जा सकता. न हिंदू कहीं जा सकता है, न पारसी कहीं जा सकता है, न सिख कहीं जा सकता है. जब हमारे को रहना है तो क्यों नहीं मिलजुल कर रहे हैं. इसलिए मैं जब राज्यसभा में गया तो राज्यसभा में जब हमारी पार्लियामेंट्री कमेटी की मेरा यहाँ आना हुआ जनवरी में 2023 में, तो हमारी पार्लियामेंट्री कमेटी चेयरमैन जिसके प्रताप राव जाधव चेयरमैन थे और शत्रुघ्न सिन्हा जी और कई उसके सदस्य थे. तो मैंने हमारे राज्यपाल से रिक्वेस्ट किया, मैं कम्युनल हार्मोनी के रूप में, बस हो गया, हाँ, कम्युनल हार्मोनी के रूप में मैं इसको मनाना चाहता हूँ. तो मैंने राज्यपाल ने भी सर स्वीकृति दी और हमारे कमेटी के चेयरमैन प्रताप राव जाधव ने भी कहा कि ठीक, हम कमेटी के सारे सदस्य उसमें राजभवन के कार्यक्रम में आएंगे. तो उसमें मुझे खुशी है कि हमने सब हमारे मुस्लिम साथियों को बुलाया था. मैं आपको विश्वास दिलाता हूँ, चाहे संसद में, संसद के बाहर, कर्नाटक में, जहाँ मेरे से हो सकेगा, मैं अपने सभी समुदाय के भाइयों को जोड़ करके इसमें काम करूँगा. और मैं समझता हूँ जो आदरणीय प्रधानमंत्री का जो है सबका साथ सबका विकास, इसको हम दिल से हम करेंगे और दिल से करना चाहिए, ये मेरा मानना है. हमारे कोई शक की निगाह से नहीं देखना चाहिए. कुछ भ्रांतियाँ होती है, कुछ राजनीतिक कारण होते हैं, कुछ निजी स्वार्थ होते हैं, उनको से ऊपर उठ करके
हम कम से कम कर्नाटक से एक संदेश हम दें कि जो पूरे भारत में पालन हो सके, क्योंकि हमारा कर्नाटक और बेंगलोर बहुत सौहार्दपूर्ण रहा है, भाई भाई जैसे रहे हैं। यहाँ कोई भाषा का विवाद कभी मैंने नहीं देखा। यहाँ तेलुगु भाषा भाषी, तमिल भाषा भाषी, कुर्गी, कई तरह की भाषाएं यहाँ चलती है। It is such a pleasure to be here and participate in this Karnataka State Minority Commission Minority Rights Day. Not only is there minorities' rights as per our constitution, but what is beautiful to understand is how much importance is given by this Karnataka government towards minority rights. We as a community have seen in the last few years such a close relationship with the government. Whenever Mr. Zamir Ahmad Khan meets us, he greets us with our slogan, Vaheguru Ji Ka Khalsa, Vaheguru Ji Ki Fateh, Jo Bole Sonial, Sat Sri Akal. It only shows that the government is trying to reach out to all communities. Why? To understand each other. When we are saying we are minorities, we are part of a rainbow. Such meetings, we come to understand each other, our culture, our faith. That's very important. Our children should understand what is the meaning of a Sikh, what's the meaning of a Parsi, what do we represent. Education is one way. Second is that in Karnataka, we have found from last many years, we celebrate each other's festivals. We have been taught from childhood that all religions are equal, all faiths are equal, none better than the other. We have been taught to respect every individual irrespective of caste, creed, or sex. Some of the tenets that we believe in, apart from what I mentioned earlier, good thoughts, good words, and good deeds, is unity in diversity, harmony in faith. Interfaith harmony, a symphony of love and respect. One world, many beliefs, one love. Faiths unite, love abounds. Embracing diversity, celebrating unity. We honestly believe, because when you read the newspaper today, you find all over the world, man is fighting man, probably annihilating humanity. But there is a silver lining to the dark cloud. The silver lining is the state of Karnataka, the city of Bangalore, where we are a cosmopolitan kind of in a state, where everybody respects everybody else, where there is respect all over. Whether you are a minority or not, you are respected. ಮತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ಮತ್ತು ನಮ್ಮ ಶ್ರೇಷ್ಠ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳು ಏನಿದ್ದಾವೆ, ಇವತ್ತಿನ ದಿವಸ ನಮಗೆ ಅದನ್ನು ನಾವು ಪಡಿತಾ ಇದ್ದೀವೋ ಇಲ್ಲವೋ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆರ್ಟಿಕಲ್ 14ನಲ್ಲಿ ಕಾನ್ಸ್ಟಿಟ್ಯೂಷನ್ ಎನ್ಶೂರ್ಸ್ ಈಕ್ವಾಲಿಟಿ ಬಿಫೋರ್ ಲಾ, ಅದೇ ರೀತಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ವೆದರ್ ಇವತ್ತಿನ ದಿವಸ ಅದು ಪ್ರಾಕ್ಟೀಸ್ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಸಹ ನಾವು ಅದಕ್ಕೆ ಗಮನ ಕೊಡಬೇಕು, ಅದ್ರ ಬಗ್ಗೆಯೂ ಸಹ ನಾವು ಚರ್ಚೆ ಮಾಡಬೇಕು. ಅದ್ರ ಬಗ್ಗೆಯೂ ಸಹ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ನೋಡಿದಾಗ ಎಲ್ಲೂ ನಾವು ಎಡವಿದ್ದೀವಿ, ಎಲ್ಲಿ ನಮಗೆ ಮೋಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಸಹ ಮಾತನಾಡಬೇಕಾಗ್ತದೆ. यहाँ पर आप सबके समक्ष बता रही हूँ कि जैन समुदाय, जैन माइनॉरिटीज़ कम्युनिटी में आता है, 5-6 जो भी कम्युनिटीज़ यहाँ पर सभी लोग यहाँ पर है. So I would like to tell you that there are few people who are actually progressing, there are few people who are not noticed, there are few communities who actually have to progress more. I would request everybody to get together. We are all as one family. Minority community अगर पीछे रह जाएगा तो दुनिया में, देश में डाइवर्सिटी नहीं रहेगा. अगर डाइवर्सिटी को जिंदा रखना है तो हम अपने कल्चर को सुरक्षित रखेंगे, तभी भारत देश जो पूरे वर्ल्ड में इस डाइवर्सिटी के लिए प्रसिद्ध है वो बचा रहेगा. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic,
and political liberty of thought, expression, belief, and to worship, equality of status and of opportunity, and to promote among all fraternity, assuring the dignity of the individual and unity and integrity of the nation. Jai Hind, Jai Karnataka. Thank you very much. कर्नाटक में कांग्रेस हुकूमत अक़लियतों के साथ है, अक़लियतों के फलाह बहबूद के वादे की पाबंद है और कर्नाटक के सरकारी स्कीमात में भी अक़लियतों को तरजीह दी जा रही है। अक़लियतों की मजमूई तरक्की और अक़लियतों के हुकूक़ के तहफ़्फ़ुज़ के लिए मौसर इक़दामात किए जा रहे हैं। मुनसिफ टीवी की ख़ास पेशकश में बस इतना ही। आदाब।